ಎಲ್ಲರಿಗೂ ನಮಸ್ಕಾರಗಳು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಇದೇ ತಿಂಗಳ 21ನೇ ತಾರೀಕು ಶಂಕರ್ ಕಣ್ಣಿನ ಹಾಸ್ಪಿಟಲ್ದಿಂದ ಸನ್ಮಾನ್ಯ ಶ್ರೀ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರದ್ದು ಹುಟ್ಟುಹಬ್ಬ ನಿಮಿತ್ತ ಹಾಗೂ ನನ್ನ ಚಂದ್ರಶೇಖರ್ ದಂಡಿನವರ ಹುಟ್ಟುಹಬ್ಬದ ನಿಮಿತ್ತ ಶಸ್ತ್ರಚಿಕಿತ್ಸೆ ಕಣ್ಣಿನ ಆಸ್ಪತ್ರೆ ಅಲ್ಲೇ ಶಂಕರ್ ಕಣ್ಣಿನ ಆಸ್ಪತ್ರೆಯಲ್ಲಿ ಎಲ್ಲ ಜನರಿಗೆ ಯಾರಿಗೆ ಕಣ್ಣಿನಲ್ಲಿ ದೋಷ ಇದೆ ಅಂಥವ್ರನ್ನು ಅವತ್ತ 21ನೇ ತಾರೀಕು ಬಂದು ಚೆಕ್ ಮಾಡಿಸ್ಕೊಂಡು ಸಮಯ ಬೆಳಗ್ಗೆ 21/7/2026 ಬೆಳಗ್ಗೆ 8 ಗಂಟೆಯಿಂದ 1 ಗಂಟೆವರೆಗೂ ಅವರ BP ಶುಗರು ಯಾವುದೆಲ್ಲ ಕಣ್ಣಿಂದು ಎಲ್ಲ ಚೆಕ್ ಮಾಡಿ ಅದು ಯಾರಿಗೆ ಕಣ್ಣಿನ ಪೊರೆ ಯಾರೇ ಕಣ್ಣಿನಲ್ಲಿ ನೀರು ಸೋರೋದು ಕಣ್ಣಿಂದ ಯಾವುದೇ ಸಮಸ್ಯೆ ಇದ್ರೂ ಅವರಿಗೆ ಚೆಕ್ ಮಾಡಿ ಅವ್ರನ್ನ ನೋಟ್ ಮಾಡಿಕೊಂಡು ಮೊಬೈಲ್ ನಂಬರ್ ನೋಟ್ ಮಾಡಿಕೊಂಡು ಅವ್ರನ್ನ ಬೆಂಗಳೂರಿಗೆ ಶಂಕರ್ ಕಣ್ಣಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತದೆ. ಅವತ್ತ ಎಲ್ಲ ಉಚಿತವಾಗಿರುತ್ತದೆ. ಇಲ್ಲಿ ಊಟದ ವ್ಯವಸ್ಥೆ ಇರುತ್ತದೆ, ಆಮೇಲೆ ಬಸ್ಸಿನ ಪ್ರಯಾಣದ ವ್ಯವಸ್ಥೆನೂ ಫ್ರೀ ಆಗಿರುತ್ತದೆ. ಆಮೇಲೆ ಹಾಸ್ಪಿಟಲ್ದಲ್ಲಿ ಎಲ್ಲ ಥರ ಫ್ರೀ ಆಪ್ರೇಷನ್, ಆಮೇಲೆ ಊಟದ ವ್ಯವಸ್ಥೆ, ತಾವು ಸ್ವಚ್ಛತವಾಗಿರತಕ್ಕಂಥ ಬಟ್ಟೆಗಳನ್ನು ಹಾಕ್ಕೊಂಡು ಅಲ್ಲಿಗೆ ಆಗಮಿಸಬೇಕು. ಆಮೇಲೆ ಯಾವುದೇ ಥರದ ಏನೇ ಇದ್ರೂ ಫ್ರೀ ಇರುತ್ತದೆ. ಅವರು ಏನಿಲ್ಲ ತಮಗೆ ಅಲ್ಲಿ ಇರೋಕ್ಕೆ ಒಂದು ಜೋಡಿ ಬಟ್ಟೆ ತರಬೇಕಷ್ಟೇ. ಆಮೇಲೆ ಬರುವಾಗ ಆಧಾರ್ ಕಾರ್ಡು, ಎಲೆಕ್ಷನ್ ಕಾರ್ಡು, ರೇಷನ್ ಕಾರ್ಡು, ಆಮೇಲೆ ಫೋಟೋ, ಏನೇನು ಡಾಕ್ಯುಮೆಂಟ್ ಇವೆಲ್ಲ ಅದೆಲ್ಲ ಒಂದು ಪಾಂಪ್ಲೆಟ್ಸ್ ನಾವು ಆಲ್ರೆಡಿ ಮಾಡಿದ್ದೀವಿ. ಅದ್ರ ಪ್ರಕಾರ ತಂದು ಅವತ್ತ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಯಾರ್ಯಾರಿಗೆ ಕಣ್ಣಿನ ನೀಡಿದೆ ಅದರ ಕಣ್ಣಿನ ಸರಿಯಾಗಿ ಕಾಣ್ತಾ ಇಲ್ಲ ಅವರು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಆಮೇಲೆ ಬೇರೆಯವರು ಎಲ್ಲರೂ ಹಳ್ಳಿಯಲ್ಲಿ ಎಲ್ಲರೂ ಅಂತ ಯಾರು ಪೇಷಂಟ್ ಇದ್ದಾರೆ ಅವರಿಗೆ ತಿಳಿಸ್ಬೇಕು. ತಿಳಿಸಿ ಈ ಕಾರ್ಯಕ್ರಮದ ಉದ್ದೇಶ ಈ ಒಂದು ಏನು ಮಾಡ್ತಾ ಇದೀವಲ್ಲ ಇದನ್ನು ಸದುಪಯೋಗ ಪಡ್ಕೋಬೇಕು. ಬರಗಾಲ ಇರುವುದರಿಂದ ನಾನು ಈ ಬರ್ತ್ಡೇಯನ್ನು ಯಾವುದೇ ಥರದ ಕೇಕ್ ಕಟ್ ಮಾಡ್ಕೊಳ್ಳೋದಿಲ್ಲ, ಹಾರ ಶಾಲು ಯಾವುದೂ ಬೇಡ ಅಂತೇಳಿ. ಯಾಕಂದರೆ ರೈತರಿಗೆ ಇವತ್ತು ಭಾಳ ಬರಗಾಲದಲ್ಲಿದೆ. ಅದಕ್ಕೆ ಯಾವುದು ಬ್ಯಾನರು, ಆಮೇಲೆ ಹಾರ ಶಾಲು ಇಂಥವು ಯಾವುದೂ ಬೇಡ, ಒಂದು ಉಚಿತ ನೇತ್ರ ಚಿಕಿತ್ಸೆಯನ್ನು ಮಾಡಿಸ್ಬೇಕನ್ನೋದು ನಮ್ಮ ಅಭಿಪ್ರಾಯ ಇತ್ತು. ಅದ್ರ ಪ್ರಕಾರ ನಾವು ಮಾಡಿಸಿದ್ವಿ. ನೀಲಕಂಠೇಶ್ವರ ಗುಡಿಯಲ್ಲಿ ಬೆಳಗ್ಗೆ 8 ಗಂಟೆಗೆ ತಾವೆಲ್ಲರೂ ಬರಬೇಕು. ಯಾರೇ ಇದ್ದವ್ರನ್ನ ಎಲ್ಲರನ್ನ ಕರ್ಕೊಂಡು ಬರಬೇಕು. ನಮ್ಮ ಶಾಸಕರು ರಾಜಾ ವೇಣುಗೋಪಾಲ್ ನಾಯ್ಕರವರು ಬರ್ತಾರೆ, ಆಮೇಲೆ ಎಲ್ಲ ಮುಖಂಡರು ಬರ್ತಾರೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬನ್ನಿ ಅಂತೇಳಿ ನನ್ನ ನಮಸ್ಕಾರ.